ಒಂದು ಅಲ್ಲೇಲು ಹೇಳೋಣವಾ? ಜೋರಾಗಿ ಹೇಳೋಣವಾ? ಸಂತೋಷವಾಗಿ ಅಲ್ಲೇಲು ಹೇಳೋಣವಾ? ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಒಂದೇ ಒಂದು ವಚನ ಓದಿ ನಾನು ಮುಗಿಸ್ತೇನೆ. ಕೀರ್ತನೆ 115 12ನೇ ವಚನ ಮತ್ತು 13ನೇ ವಚನ. ಒಬ್ರು ಯಾರಾದ್ರೂ ಗಟ್ಟಿಯಾಗಿ ಓದ್ತೀರಾ? ಯೆಹೋವನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ, ಸಣ್ಣವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನ ಆಶೀರ್ವದಿಸುವನು. ಒಂದು ಜೋರಾಗಿ ಆಮೇಲೆ ಹೇಳ್ಬೇಕು, ಒಂದು ಆಮೇಲೆ ಹೇಳ್ಬೇಕು, ಒಂದು ಆಮೇಲೆ ಹೇಳ್ಬೇಕು. ದೇವರ ವಾಕ್ಯ, ದೇವರು ನಮ್ಮನ್ನ ನೆನಪು ಮಾಡಿಕೊಂಡಿದ್ದಾನೆ. ಸಣ್ಣವರ ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರನ್ನ ದೇವರು ಜ್ಞಾಪಕ ಮಾಡಿಕೊಂಡಿದ್ದಾನೆ. ಒಂದು 5 ನಿಮಿಷ ಯಾರು ಮಾತಾಡಬಾರ್ದು. ಪ್ರಪಂಚದಲ್ಲಿ ಎಲ್ಲರ ಕೂಗು ನೋವು. ಆ ಸಂಗತಿ ಏನಪ್ಪಾ ಅಂದ್ರೆ, ಜನ ಹೇಳುವಂತ ಮಾತು ನಮ್ಮನ್ನ ದೇವರು ಜ್ಞಾಪಕ ಮಾಡಿಕೊಂಡಿಲ್ಲ ಅಂತ. ಜನ ಆಡುವಂತ ಮಾತು, ದೇವರು ನನ್ನ ಮನೆಯ ಜ್ಞಾಪಕ ಮಾಡಿಕೊಂಡಿಲ್ಲ, ನನ್ನನ್ನು ಜ್ಞಾಪಕ ಮಾಡಿಕೊಂಡಿಲ್ಲ, ನನ್ನ ದೇವರು ಮರೆತು ಬಿಟ್ಟಿದ್ದಾನಲ್ಲ, ದೇವರು ನನ್ನ ಜ್ಞಾಪಕ ಮಾಡಿಕೊಂಡಿದ್ದಾನ, ದೇವರ ದೃಷ್ಟಿಯಲ್ಲಿ ನಾನಿದ್ದೀನಾ? ಅವ್ರು ಹೇಳುವಂಥದ್ದು, ದೇವರ ದೃಷ್ಟಿಯಲ್ಲಿ ನಾನು ಇಲ್ಲದೆ ಹೋದ ನಿಮಿತ್ತ ನನಗಿಷ್ಟೊಂದು ಕಷ್ಟ, ನನಗಿಷ್ಟೊಂದು ತೊಂದರೆ, ನಮಗೆ ಈ ರೋಗ, ನಮಗೆ ಈ ಸಮಸ್ಯೆಗಳಲ್ಲ. ದೇವರ ದೃಷ್ಟಿಯಲ್ಲಿ ನಾವಿದ್ದೀವಾ? ದೇವರ ದೃಷ್ಟಿಯಲ್ಲಿ ನಾವಿದ್ದೀವಾ ಅಂತ ಅನೇಕ ವ್ಯಕ್ತಿಗಳು ಈ ದಿನಗಳಲ್ಲಿ ಆಡುವಂತ ಒಂದು ಮಾತು. ದೇವರ ವಾಕ್ಯ ಹೇಳ್ತದೆ, ಈ ರೀತಿಯಾಗಿ ನಾವು ಆಡುವಾಗ ದೇವರಿಗೆ ಸಂತೋಷ ಆಗಲ್ಲ, ದೇವರಿಗೆ ನೋವಾಗುತ್ತೆ. ಅಯ್ಯೋ, ನಾನ್ ಜ್ಞಾಪಕ ಮಾಡಿಕೊಂಡ್ರು ಇವರು ಜ್ಞಾಪಕ ಮಾಡಿಕೊಳ್ಳಲ್ಲ ಅಂತ ಹೇಳ್ತಾರಲ್ಲ, ನಾನು ಇವರಿಗೆ ಕಷ್ಟ ಬರಮಾಡಿಲ್ಲ, ನನ್ನನ್ನು ನೀವು ಜ್ಞಾಪಕ ಮಾಡಿಕೊಂಡಿದ್ರೆ ಆ ಕಷ್ಟ ನಿಮ್ಮ ಬಳಿ ಕಷ್ಟವಾಗಿರಲ್ಲ. ಸತ್ಯವೇದ ಹೇಳ್ತದೆ, ದೇವರು ಭೂಮಿಯನ್ನು ಸೃಷ್ಟಿ ಮಾಡಿ ಒಂದು ಜನರೇಷನ್ ಅನ್ನ ಅವನು ಸೃಷ್ಟಿ ಮಾಡಲ್ಪಟ್ಟಾಗ, ಆ ಜನರೇಷನ್, ಆ ಜನಾಂಗದವರು ದೇವರ ಮಾತನ್ನ ಮೀರಲ್ಪಟ್ಟಾಗ, ಅವಿಧೇಯರಾದಾಗ, ದೇವರ ಕೋಪಕ್ಕೆ ಒಳಗಾದಾಗ ದೇವರೊಂದು ತೀರ್ಮಾನ ಮಾಡಿದ್ದಾನೆ, ಈ ಜನಾಂಗವನ್ನ ನಾನು ಅಳಿಸಿ ಬಿಡಬೇಕು, ಈ ಜನಾಂಗವನ್ನ ನಾನು ನಾಶ ಮಾಡಿಬಿಡಬೇಕು ಅಂತ ಪರಲೋಕದ ದೇವರು ಯೋಚನೆ ಮಾಡುವಾಗ ಅವನಿಗೆ ನೋವಿದೆ. ನಾನು ಹಾಳು ಮಾಡಬೇಕಲ್ಲ ಇವರನ್ನು ಉಂಟು ಮಾಡಿದ್ದು ಹಾಳು ಮಾಡಕ್ಕಲ್ಲ, ನನ್ನ ದರ್ಶನವನ್ನ ನೆರವೇರಿಸುವಂತವರಾಗಲಿ ಅಂತ ಇವ್ರನ್ನ ಉಂಟು ಮಾಡಿದೆ. ಇವರು ನನ್ನ ಮಾತನ್ನ ಕೇಳದೆ ನನಗೆ ಅವಿಧೇಯರಾಗಿ ನನ್ನ ವಿರೋಧಿಯಾದ ಸೈತಾನನ ಮಾತನ್ನ ಕೇಳಲ್ಪಟ್ಟ ನಿಮಿತ್ತ, ಅವರಿಗೆ ವಿಧೇಯರಾದ ನಿಮಿತ್ತ, ಅವನಿಗೆ ಬೆಲೆ ಕೊಟ್ಟ ನಿಮಿತ್ತ, ಅವನ ಮಾತಿಗೆ ಅನುಗುಣವಾಗಿ ನಡೆಯಲ್ಪಟ್ಟವರಾದ ನಿಮಿತ್ತ ದೇವರು ನೊಂದ ಹೃದಯದಿಂದ ಪ್ರಪಂಚದಲ್ಲಿದ್ದ ಜನಗಳನ್ನ ನೋಡ್ತಾ ಇರುವಾಗ ಸತ್ಯವೇದ ಹೇಳ್ತದೆ, ಪ್ರಪಂಚವನ್ನ ಸೃಷ್ಟಿ ಮಾಡಿ 500 ವರ್ಷಗಳ ತದನಂತರ 500 ವರ್ಷಗಳ ತದನಂತರ ದೇವರ ದೃಷ್ಟಿಗೆ ಭೂಲೋಕದಲ್ಲಿ ಒಬ್ಬ ದೇವರು ಮೆಚ್ಚುವಂತ ವ್ಯಕ್ತಿ, ದೇವರು ಇಷ್ಟಪಡುವಂತ ವ್ಯಕ್ತಿ, ದೇವರು ಬಯಸುವಂತ ಒಬ್ಬ ವ್ಯಕ್ತಿ, ದೇವರ ದರ್ಶನವನ್ನ ಫುಲ್ಫಿಲ್ ಮಾಡುವಂತ ವ್ಯಕ್ತಿ ದೇವರ ದೃಷ್ಟಿಗೆ ಬಿದ್ದಂತೆ. ಸತ್ಯವೇದ ಹೇಳ್ತದೆ, ಅವನ ಮೂಲಕ ಹೊಸ ಜನರೇಷನ್ ನಾನು ಸೃಷ್ಟಿ ಮಾಡಬೇಕು ಅಂತ
ಉಂಟು ಮಾಡಬೇಕು ಅಂತ ದೇವರು ಆಲೋಚನೆ ಮಾಡಿ, ದೇವರ ವಾಕ್ಯ ಹೇಳ್ತದೆ, ಆ ಸಂದರ್ಭದಲ್ಲಿ ದೇವರು ಜ್ಞಾಪಕ ಮಾಡಿಕೊಂಡಿದ್ದು ಯಾರನ್ನ ಅಂತ ನೋಡುವಾಗ ಸತ್ಯವೇದ ಹೇಳ್ತದೆ, ಇಡೀ ಪ್ರಪಂಚದ ಜನ ಕೆಟ್ಟೋಗಿದ್ದಾರೆ. ಒಳ್ಳೆ ಆಲೋಚನೆ ಇಲ್ಲ, ಒಳ್ಳೆ ಮನಸ್ಸಿಲ್ಲ, ಒಳ್ಳೆ ಕೆಲಸಗಳಿಲ್ಲ, ದೇವರ ಭಯ ಇಲ್ಲವೇ ಇಲ್ಲ, ದೇವರ ವಿಧೇಯತೆ ಅವರಲ್ಲಿಲ್ಲ, ದೇವರಿಗೆ ಭಯಪಟ್ಟು ನಡೆಯತಕ್ಕ ಆ ಗುಣ ಅವರಲ್ಲಿ ಕಾಣದೆ ಹೋದಾಗ ಅಂತವರನ್ನು ನಾಶ ಮಾಡಬೇಕು ಅಂತ ದೇವರು ತೀರ್ಮಾನ ಮಾಡಿ, ಅಂತ ಜನಗಳ ಮಧ್ಯದಲ್ಲಿ ದೇವರ ದೃಷ್ಟಿ ಒಬ್ಬರ ಮೇಲೆ ಬರ್ತಾ ಇದೆ. ದೇವರು ಒಬ್ಬನನ್ನ ಜ್ಞಾಪಕ ಮಾಡಿಕೊಳ್ತಾ ಇದ್ದಾನೆ. ಅವನ ಸತ್ಯವೇದ ಹೇಳ್ತದೆ, ಸತ್ಯವೇದ ಹೇಳ್ತದೆ, ಅವನೇ ನೋಹ. ಅವನೇ ನೋಹ. ಈ ನೋಹ ದೇವರ ದೃಷ್ಟಿಯಲ್ಲಿ ಯಥಾರ್ಥನು, ಶುದ್ಧನು, ನೀತಿವಂತನು, ಭಯಭಕ್ತಿ ಉಳ್ಳವನು, ವಿಧೇಯತೆ ಉಳ್ಳವನು, ದೇವರ ಸ್ವರವನ್ನ ಕೇಳಿಸಿಕೊಳ್ಳತಕ್ಕವನು. ನೋಹನಿಗೆ ದೇವರು ಮಾತಾಡ್ತಾರೆ, ನೋಹ ನೋಹ, ನಿನ್ನನ್ನಿಟ್ಟುಕೊಂಡು ಒಂದು ದರ್ಶನ ನಾನು ನಿನ್ನನ್ನು ಹಂಚ್ಕೊಳ್ಳಕ್ಕಿದ್ದೇನೆ. ಆ ದರ್ಶನವನ್ನ ನನ್ನ ಜೊತೆಯಲ್ಲಿ ಸೇರಿ ನೆರವೇರಿಸೋದಕ್ಕೆ ನೀನ್ ಸಿದ್ಧನಾಗಿದೆಯಾ? ನನ್ನ ದರ್ಶನವನ್ನ ಒತ್ತುಕೊಂಡು ಈ ಭೂಮಿಯಲ್ಲಿ ನೆರವೇರಿಸೋದಕ್ಕೆ ನೀನ್ ರೆಡಿನಾ? ಪ್ರಿಯ ಸಹೋದರಿಯೇ, ದೇವರ ಮಾತು ಕೇಳತಕ್ಕ ಭಕ್ತ ಮಾತ್ರ ದೇವರೇ ಇದ್ದೇನೆ ಅಂತ ಹೇಳೋದು. ಒಂದು ಅಲ್ಲೇಲೂಯಾ ಹೇಳ್ರಿ. ದೇವರ ಸ್ವರವನ್ನ ಕರೆಕ್ಟ್ ಆಗಿ ಕೇಳಿಸಿಕೊಳ್ಳತಕ್ಕ ವ್ಯಕ್ತಿ ಮಾತ್ರ ದೇವರೇ ನಾನಿದ್ದೇನೆ, ಇದ್ದೇನೆ ಅಂದ್ರೆ ಅರ್ಥ ಏನು ಗೊತ್ತಾ? ಹೇಳಪ್ಪ ನಾನು ಸಿದ್ಧನಿದ್ದೇನೆ ಅಂತ. ನೋಹನಿಗೆ ದೇವರು ತನ್ನ ದರ್ಶನವನ್ನು ಕೊಟ್ಟು ಆ ಲೋಕವನ್ನ, ಭೂಮಿಯ ಜನಗಳನ್ನ ನಾಶ ಮಾಡಿದ್ದಾನೆ. ಸತ್ಯವೇದ ಹೇಳ್ತದೆ, ದೇವರು ನೋಹನಿಗೆ ಹೇಳ್ತಾನೆ, ಒಂದು ನಾವೆಯನ್ನು ಕಟ್ಟು. ಆ ನಾವೆಯ ಒಳಗಡೆ ಎಲ್ಲ ವಿಧವಾದ ಮೃಗ ಪಕ್ಷಿಗಳನ್ನ, ಕ್ರಿಮಿ ಕೀಟಗಳನ್ನ ಜೊತೆ 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 ಜೊತೆಯಾಗಿ ತೆಗೆದುಕೊಂಡು ಬಂದು ಅದ್ರಲ್ಲಿ ಹಾಕು. ದೇವರ ವಾಕ್ಯ ಹೇಳ್ತದೆ, ಹೊಸ ಜನರನ್ನ ದೇವರು ತಿರುಗಿ ಪುನರ್ಸ್ಥಾಪನೆ ಮಾಡೋದಕ್ಕೋಸ್ಕರ ನೋಹನನ್ನ ಜ್ಞಾಪಕ ಮಾಡಲ್ಪಟ್ಟ ದೇವರು ಇವತ್ತು ನನ್ನನ್ನ ನಿಮ್ಮನ್ನ ಜ್ಞಾಪಕ ಮಾಡ್ಕೊಳ್ತಾ ಇದ್ದಾನೆ. ಸತ್ಯವೇದ ಹೇಳ್ತದೆ, ಇಸ್ರಾಯೇಲ್ ಜನಗಳು ಬಿಟ್ಟಿ ಕೆಲಸ ಮಾಡಿ ನಿಟ್ಟುಸಿರು ಬಿಟ್ಟಾಗ ದೇವರು ಜ್ಞಾಪಕ ಮಾಡಿಕೊಂಡಿದ್ದಾನೆ. ಅವರನ್ನ ಬಿಡಿಸೋಕೆ ಒಬ್ಬ ನಾಯಕನಾಗಿ ಮೋಸೆನ ದೇವರು ಜ್ಞಾಪಕ ಮಾಡಿಕೊಂಡಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯೇ, ಇವತ್ತು ದೇವರ ವಾಕ್ಯ ಹೇಳ್ತದೆ, ಇಸ್ರಾಯೇಲ್ ಜನಗಳನ್ನ ನಡೆಸುವುದಕ್ಕೆ ದೇವರು ಯೋಶುವನನ್ನ ಜ್ಞಾಪಕ ಮಾಡ್ಕೊಳ್ತಾನೆ. ಪ್ರಿಯ ಸಹೋದರಿ, ಇಡೀ ಮಾನವ ಕುಲದ ರಕ್ಷಣೆಗೋಸ್ಕರ ಮಾನವನಾಗಿ ಬಂದು ರಕ್ಷಕನಾಗಿ ಇರುವಂತ ಯೇಸು ಅವನು ಮಗುವಾಗಿ ಜನ್ಮ ತಾಳಬೇಕಲ್ಲ, ಅದಕ್ಕೆ ನೋಹನನ್ನು ಆರಿಸಲ್ಪಟ್ಟಂತ ದೇವರು, ನೋಹನನ್ನು ಜ್ಞಾಪಕ ಮಾಡಿಕೊಳ್ಳಲ್ಪಟ್ಟ ದೇವರು ಇಸ್ರಾಯೇಲ್ ಜನ ಬೆಳೆಸೋದಕ್ಕೆ ಮೋಶೆನ ಜ್ಞಾಪಕ ಮಾಡಲ್ಪಟ್ಟ ದೇವರು, ನಡೆಸೋದಕ್ಕೆ ಯೋಶುವನ ಜ್ಞಾಪಕ ಮಾಡಲ್ಪಟ್ಟ ದೇವರು, ನಮ್ಮನ್ನ ರಕ್ಷಣೆ ಮಾಡೋದಕ್ಕೆ ದೇವರಾದವನು ಮಾನವನಾಗಿ ಮನುಷ್ಯನ ರೂಪ ತಾಳಿ ಒಂದು ಮಗುವಾಗಿ ಭೂಮಿಯಲ್ಲಿ ಜನಿಸುವುದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ಮರಿಯಳನ್ನ ದೇವರು ಜ್ಞಾಪಕ ಮಾಡಿಕೊಳ್ತಾನೆ. ಹಲ್ಲೇಲೂಯಾ, ಹಲ್ಲೇಲೂಯಾ. ಇವತ್ತು ದೇವರ ರಾಜ್ಯ ಕಟ್ಟೋದಿಕ್ಕೆ, ಪರಲೋಕದ ಸುವಾರ್ತೆ ಸಾರೋದಿಕ್ಕೆ, ಯೇಸು ಜಗದ್ರಕ್ಷಕ ಅಂತ ಹೇಳೋದಿಕ್ಕೆ, ಇವತ್ತು ತಾಯಿಯ ಗರ್ಭದಲ್ಲೇ ಪಿಂಡವಾಗಿದ್ದಾಗ ನನ್ನನ್ನ ನಿನ್ನನ್ನ ದೇವ್ರ ಜ್ಞಾಪಕ ಮಾಡಿಕೊಂಡು, ದೇವ್ರ ಜ್ಞಾಪಕ ಮಾಡಿಕೊಂಡಿದ್ದು ಸಂತೋಷ ಇದೆಯಾ? ಇನ್ಮೇಲೆ ನಾವ್ ಯಾರು ಹೇಳಬಾರ್ದು,
ಕಷ್ಟದ ಸಮಯದಲ್ಲಿ, ರೋಗದ ಸಮಯದಲ್ಲಿ, ನೋವಿನ ಸಮಯದಲ್ಲಿ, ವೇದನೆಯ ಸಮಯದಲ್ಲಿ, ಹಿಂಸೆಯ ಸಮಯದಲ್ಲಿ, ತೊಂದರೆಗಳ ಸಮಯದಲ್ಲಿ ನಮ್ಮನ್ನ ದೇವರು ಮರ್ತು ಬಿಟ್ಟ. ಯಾರ ಬಾಯಲ್ಲೂ, ಎಸ್ಪೆಷಲಿ ವಿಶ್ವಾಸಿ ಬಾಯಲ್ಲಿ ಬರಬಾರ್ದು. ಯೋಬನ ಬಾಯಲ್ಲಿ ಬರಲಿಲ್ಲ. ಯೋಬನಿಗೆ ಬಂದಂತ ಚಿತ್ರ ವಿಚಿತ್ರವಾದ ಹಿಂಸೆಗಳು, ರೋಗಗಳು, ನೋವುಗಳು, ಬಾಧೆಗಳು. ನಮ್ಮೆಲ್ಲರಿಗಿಂತ ಯೋಬ ಆ ಊಚೆಂಬ ಪ್ರಾಂತದಲ್ಲೇ ಅವನು ಶ್ರೀಮಂತ. ಅವನಿಗೆ ಯಾವ ಕಡಿಮೆ ಇಲ್ಲ, ಯಾವ ಕೊರತೆ ಇಲ್ಲ. ಆ ಯೋಬ್, ದೇವರು ಹೇಳ್ತಾನೆ, ಯೋಬ್ ಯಾರು ಗೊತ್ತಾ? ನೀತಿವಂತ, ಯಥಾರ್ಥನು, ಪರಿಶುದ್ಧನು, ವಿಧೇಯತೆ ಉಳ್ಳವನು, ದೇವರು ಅಂದ್ರೆ ಗಡಗಡ ಗಡಗಡ ಅಂತ ನಡಗವನು. ಬೈಬಲ್ನಲ್ಲಿ ಯಾರ ಅಪ್ಪನೂ ಯೋಬನಾಗೆ ದೇವರ ಮುಂದೆ ಮೊರೆ ಇಟ್ಟಿಲ್ಲ. ಯಾವ ಅಪ್ಪಂದಿರು ಯೋಬನಾಗೆ ದೇವರ ಮುಂದೆ ಪಶ್ಚಾತ್ತಾಪ ಪಟ್ಟಿಲ್ಲ. ಯೋಬ ತಾನ್ ತಪ್ಪು ಮಾಡಿದೆ ಅಂತ ದೇವರ ಹತ್ರ ಕೊರಗ್ತಾ ಇಲ್ಲ. ನನ್ನ ಮಕ್ಕಳು ಪಾರ್ಟಿಗಳು ಮಾಡುವಾಗ, ಸ್ನೇಹಿತರ ಜೊತೆ ಸೇರುವಾಗ, ಅನ್ಯರ ಜೊತೆ ಸೇರುವಾಗ, ಆ ಒಂದು ಗುಂಗಲ್ಲಿ, ಎಣ್ಣೆ ಹೊಡೆದು ಗುಂಗಲ್ಲಿ ಮತರಾಗಿದ್ದಾಗ, ಅಹಂಕಾರದಲ್ಲಿದ್ದಾಗ, ಪಾರ್ಟಿಯಲ್ಲಿದ್ದಾಗ, ಅನ್ಯರ ಜೊತೆ ಸೇರಲ್ಪಟ್ಟಿದ್ದಾಗ, ಒಂದು ವೇಳೆ ನನ್ನ ದೇವರಿಗೆ ನೋವಾಗುವ ರೀತಿಯಲ್ಲಿ ಮಾತುಗಳಾಡಿದ್ರೆ, ನಡ್ಕೊಂಡಿದ್ರೆ, ಅವಿಧೇಯರಾಗಿದ್ರೆ, ಆ ಭಯ ಕುಡ್ದಂತ ಮಗನಿಗಿಲ್ಲ, ಪಾರ್ಟಿ ಮಾಡುವ ಮಗನಿಗಿಲ್ಲ, ಅನ್ಯರ ಜೊತೆ ಸೇರಲ್ಪಟ್ಟಂತ ಮಗನಿಗಿಲ್ಲ. ಆ ಮಕ್ಕಳ ತಂದೆಯಾಗಿರುವಂತ ದೇವರ ಭಯ ಇದ್ದ ನಿಮಿತ್ತವಾಗಿ ಅವನ್ ದೇವರನ್ನ ಕೇಳ್ಕೊಳ್ತಾನೆ, ದೇವಾ, ನನ್ನ ಮಕ್ಕಳು ಒಂದು ವೇಳೆ ಕುಡಿದು ನಿನಗೆ ವಿರುದ್ಧವಾಗಿ ಮಾತಾಡಿದ್ರೆ, ಅವಿಧೇಯರಾಗಿ ನಡೆದಿದ್ರೆ, ನೋವಾಗುವಂತ ನಡ್ಕೊಂಡಿದ್ರೆ, ದಯಮಾಡಿ ನನ್ನ ಮಕ್ಕಳ ಮೇಲೆ ನಿನ್ನ ಕೋಪದ ಅಗ್ನಿ ಅವರ ಮೇಲೆ ಬರದಾಗ ಅವರ ಕುಮಾರರು ಒಂದೊಂದು ದಿನ ಒಬ್ಬೊಬ್ಬರ ಮನೆಯಲ್ಲಿ ಔತಣವನ್ನು ನಡೆಸುತ್ತಾ ಆ ಭೋಜನಕ್ಕೆ ತಮ್ಮ ಮೂವರು ಅಕ್ಕ ತಂಗಿಯರನ್ನು ಕರೆಕಳಿಸಿ ಔತಣ ಸರದಿ ತೀರಿದ ನಂತರ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು ಕನ್ಫರ್ಮ್ ಅಲ್ಲ, ಪಾಪ ಮಾಡೋರೆಂತ ಕನ್ಫರ್ಮ್ ಇಲ್ಲ, ಮಾಡಿರಬಹುದು. ಇದ್ದೀರಾ? ಯೋಬಾನೆ ತನ್ನ ಮಕ್ಕಳ ವಿಷಯದಲ್ಲಿ ದೇವರಿಗಿಷ್ಟು ಮೊರೆ ಇರ್ತಾನೆ ಅಂದ್ರೆ, ನಮ್ಮೆಲ್ಲರ ರಕ್ಷಕನಾಗಿರುವಂಥ ದೇವರು ಯೇಸು ನಮ್ಮ ಪಾಪಗಳನ್ನ ಹೊತ್ತುಕೊಂಡು ತಂದೆ ದೇವರಿಗೆ ಮೊರೆ ಇಡ್ತಾನೆ. ಒಂದು ಟೈಮ್, ಒಂದು ಅವಕಾಶ, ಒಂದು ಟೈಮ್ ಈ ಮನೆಗೆ ಕೊಡು, ಈ ನನ್ನ ಮಗನಿಗೆ ಕೊಡು, ನನ್ನ ಮಗಳಿಗೆ ಕೊಡು. ಅವ್ರು ಚೇಂಜ್ ಆಗ್ತಾರೆ, ಅವ್ರ ಗುಣ ಚೇಂಜ್ ಆಗುತ್ತೆ, ಅವರ ಸ್ವಭಾವ ಚೇಂಜ್ ಆಗುತ್ತೆ, ಅವರ ವಿಧೇಯತೆಗಳು ಚೇಂಜ್ ಆಗುತ್ತೆ. ಲೋಕದ ಕಾರ್ಯದಲ್ಲಿ ಇರತಕ್ಕ ಈ ಮಕ್ಕಳು ಒಂದು ವೇಳೆ ಗೊತ್ತಿಲ್ಲದೆ ತಪ್ಪು ಮಾಡಿ ಬಂದಿರಬಹುದು ದೇವರೇ, ಆದ ಕಾರಣ ಒಂದು ಎಕ್ಸ್ಕ್ಯೂಸ್ ಅವರಿಗೆ ಕೊಡಪ್ಪ ಅಂತ ಹೇಳಿ ನಿನ್ನ ಪಾಪಕ್ಕೋಸ್ಕರ ಯೇಸು ತಂದೆ ದೇವರ ಮುಂದೆ ನಿಂತ್ಕೊಂಡಿದ್ದ. ಮೋಸಸ್ ನಿಂತ್ಕೊಳ್ತಾನೆ, ಈ ಜನಗಳನ್ನ ನೀನು ನಾಶ ಮಾಡಬೇಕು ಅಂದ್ರೆ ಮೊದಲು ನನ್ನ ನಾಶ ಮಾಡು. ಇವತ್ತು ಮೋಸೆ ಜಾಗದಲ್ಲಿ ಯೇಸು ನಮಗಾಗಿ ನಿಂತಿದ್ದಾನೆ. ಆ ಯೇಸು ಯಾರನ್ನ ಜ್ಞಾಪಕ ಮಾಡ್ಕೊಳ್ತಾನೋ ಅವರ ಕೊರತೆ ಇರೋದಿಲ್ಲಂತೆ. ಅದಕ್ಕೆ ದಾವೀದ ಹೇಳ್ತಾನೆ, ಯೇಸು ನನ್ನ ಕುರುಬ, ನನಗೆ ಕೊರತೆನೇ ಇಲ್ಲ. ದೇವರು ನನ್ನ ಕುರುಬ. ಎಲ್ಲಿ ನಿಮ್ಮ ದೇವರು ಅಂತ ಪ್ರಶ್ನೆ ಮಾಡ್ತಾರಲ್ಲ, ಅಂತವರಿಗೆ ನಿಮ್ಮ ಉತ್ತರ, ನನ್ನ ದೇವರು ಪರಲೋಕದಲ್ಲಿದ್ದಾನೆ. ನನ್ನ ದೇವರು ಸರ್ವಶಕ್ತನಾದ ದೇವರು, ಸರ್ವವ್ಯಾಪಿಯಾದ ದೇವರು. ಅವನಲ್ಲಿದ್ದಾನೆ, ಇಲ್ಲೂ ಇದ್ದಾನೆ, ನಮ್ಮ ಒಳಗಡೆ ವಾಸ ಮಾಡ್ತಾ ಇದ್ದಾನೆ.
ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ತಲೆನೋವು ಹೋದ್ರೆ ನಮ್ಗೆ ಹಿಡಿಯಕ್ಕಾಗಲ್ಲ, ಒಂದು ಹೊಟ್ಟೆನೋವು ಹೋದ್ರೆ ಹಿಡಿಯಕ್ಕಾಗಲ್ಲ, ವ್ಯಾಪಾರ ಚೆನ್ನಾಗಿ ಹೋಗೋದ್ರೆ ನಮ್ಗೆ ಹಿಡಿಯಕ್ಕಾಗಲ್ಲ. ಒಂದೇ ಖುಷಿ. ಹಾಗಾದ್ರೆ ದೇವ್ರು ಹೇಳ್ತಾನೆ, ನೀನು ನನ್ನಲ್ಲಿದ್ರೆ ನಾನು ನಿನ್ನ ಕೈಯೇ ಬಿಡಲ್ಲ. ದೇವ್ರು ನಮ್ಮನ್ನ ಎಲ್ಲಿಟ್ಕೊಂಡಿದ್ದಾನ್ರಿ? ನಾನು ಮುಗಿಸ್ತೇನೆ. ಒಂದು ಚಪ್ಪಾಳೆ ಹೊಡೀರಿ. ದೇವ್ರು ಹೇಳ್ಬಿಟ್ಟ ನಮಗೆ, ನಿಮ್ಮನ್ನ ನಾನು ಅಂಗೈಯಲ್ಲಿ ಇಟ್ಕೊಂಡಿದ್ದೀನಿ. ಅಂಗೈ ಅಂದ್ರೆ ಯಾವುದು? ಅಂಗೈ ಅಂದ್ರೆ ಯಾವುದು? ಇದು ಕಾಂಗ್ರೆಸ್ ಪಕ್ಷದ ಹಸ್ತ ಅಲ್ಲ, ಇದು ದೇವರು ನಮಗೆ ಚಿತ್ರಿಸಲ್ಪಟ್ಟಂತ ಹಸ್ತ. ಈ ಹಸ್ತಾನ ತಗೊಂಡು ಯಾರ ಹತ್ರ ಹೋಯ್ತೀವಿ ನಾವು? ನಿಜವಾಗ್ಲೂ ದೇವ್ರ ಹತ್ರ ಹೋಯ್ತೀರಾ? 100 ರೂಪಾಯಿ ಕಣಿ ಹೇಳೋನ ಹತ್ರ ಹೋಗಿ ಕೊಡ್ತೀವಿ ಇದನ್ನ. ನನ್ನ ಜೀವನ ಹೆಂಗೈತಿ ಸ್ವಲ್ಪ ಹೇಳಪ್ಪ ಅಂತ. ಅವನು 3 ರೇಖೆ ನೋಡಿ 3 ದಾರಿಗೆ ತೋರಿಸ್ಬಿಡ್ತಾನೆ ನಿಮಗೆ. ಈ ದಿಕ್ಕಿಗೊಂದು ನಿಂಬೆಣ್ಣು ಹಾಕು, ಆ ದಿಕ್ಕಿಗೊಂದು ನಿಂಬೆಣ್ಣು ಹಾಕು, ಮುಂದಕ್ಕೆ ಕಂಡಾಕು, ಹಿಂದಕ್ಕೆ ಕಂಡಾಕು, ಒಂದು ಎತ್ಕೊಂಡು ಮನೆಗೆ ಹೋಗಿ ಇಟ್ಕೊ ಅಂತ ನಾವು. ಅದಕ್ಕೆ ನಾವು 100, 200, 500 ಕೊಟ್ಟು ಬರ್ತೀವಿ. ಅವನ ರೇಖೆ ನಿಮ್ಮ ಜೀವನದ ರೇಖೆ ಚೇಂಜ್ ಮಾಡಲ್ಲ. ನಿಮ್ಮ ಲೈಫ್ ಚೇಂಜ್ ಆಗೋದು ಒಬ್ಬನಿಂದಲೇ. ನಿಮ್ಮನ್ನ ಜ್ಞಾಪಕ ಮಾಡಿಕೊಳ್ಳತಕ್ಕ ಯೇಸುವಿಂದ. ನಿಮ್ಮನ್ನ ಜ್ಞಾಪಕ ಮಾಡಿಕೊಳ್ಳೋದು ಯೇಸು ಮಾತ್ರ. ದೇವರ ವಾಕ್ಯದಲ್ಲಿ ಭಕ್ತನೇ ಹೇಳ್ತಾನೆ, ನನ್ನ ದೇವರು ಇವತ್ತು ಸಣ್ಣವರ ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನ. ಒಂದು ಆಮೇಲೆ ಹೇಳ್ರಿ. ಸಿಸ್ಟರ್, ಎಲ್ಲಿ ನಿಮ್ಮ ಯಜಮಾನ್ರು? ಅವನು ಬರಲ್ಲ ಬಿಡಿ ಅಂತ ಇವರೇ ಹೇಳ್ತಾರೆ. ಎಲ್ಲಿ ನಿಮ್ಮ ಮಕ್ಕಳು? ಮಕ್ಕಳನ್ನ ಕರ್ಕೊಂಡ್ಬಂದ್ರೆ ಅಳ್ತಾರೆ ಅಂತ ಕರ್ಕೊಂಡು ಬಂದಿಲ್ಲ. ಯಾವತ್ತು ರಾಪ್ಚರ್ ಆಗ್ತೀವಿ ನಮಗೆ ಗೊತ್ತಿಲ್ಲ. ರಾಪ್ಚರ್ ಅಂದ್ರೆ ಕಣ್ಮರೆ ಆಗೋದು. ಯಾವಾಗ ಕಣ್ಮರೆ ಆಗ್ತೀವಿ ನಮಗೆ ಗೊತ್ತಿಲ್ರಿ. ಆಲಯಕ್ಕೆ ಬರುವಾಗ ಕುಟುಂಬವಾಗಿ ಬರಬೇಕು. ಆಳೋ ಮಗುನು ಕರ್ಕೊಂಬನ್ರಿ, ಒದ್ದಾಡೋ ಮಗುನು ಕರ್ಕೊಂಬನ್ರಿ. ಆ ಶಬ್ದ ಕಿವಿ ಒಳಗಿಂದ ಹೃದಯದಲ್ಲಿ ಹೋಗುವಾಗ, ಆ ಮಗು ಪ್ರಾಯಕ್ಕೆ ಬರುವಾಗ ನಿನಗಿಂತ ಚೆನ್ನಾಗಿ ದೇವ್ರನ್ನ ಕೊಂಡಾಡ್ತದೆ. ನೀನು ಕರ್ಕೊಂಡು ಬಂದಿರೋ ಮನೇಲೇ ಕುಂಡಿಸಿ, ಮನೇಲೇ ಕುಂಡಿಸಿ, ಮನೇಲೇ ಕುಂಡಿಸಿದ್ರೆ ನೀನು ಇಲ್ಲಿ ದೇವ್ರ ಹಾಡು ಹೇಳ್ತಾ ಇರ್ತೀಯ, ಅವನಲ್ಲಿ ಫಿಲಮ್ ಹಾಡು ಹೇಳ್ತಾ ಇರ್ತಾನೆ. ಕರೆಕ್ಟಾ? ನೀನು ಮನೆಗೆ ಬಂದಿರ್ತೀಯ, ಸುಮ್ಮನೆ ಬಿಟ್ಟು ಬಂದಿರಲ್ಲ, ಒಂದು ಮೊಬೈಲ್ ಕೊಟ್ಟು ಬಂದಿರ್ತೀಯ ಮಗು ಅಳಬಾರ್ದು ಅಂತ. ಆ ಮಗು ನೋಡಬಾರ್ದೆಲ್ಲ ನೋಡ್ತಾ ಇರ್ತದೆ ಕೂತ್ಕೊಂಡು. ಹಲ್ಲೆಲೂಯಾ. ಇವತ್ತೆಲ್ಲರೂ ಮೊಬೈಲ್ನ ಕೊಟ್ಟು ಮಕ್ಕಳನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಆಮೇಲೆ ಡಾಕ್ಟರ್ ಹತ್ರ ಹೋಗೋದು, ಡಾಕ್ಟರ್ ನನ್ನ ಮಗ ತುಂಬ ಮೊಬೈಲ್ ನೋಡ್ತಾನೆ, ಒಂದು ಇಂಜೆಕ್ಷನ್ ಇದ್ರೆ ಕೊಡಿ ಅಂತ. ನಮ್ಮ ಕ್ರಿಯೆಗಳಿಂದ ನಮ್ಮ ದೇವರನ್ನ ಮಹಿಮೆ ಪಡಿಸಿ. ಸತ್ಯವೇದ ಹೇಳ್ತದೆ, ನಮ್ಮ ದೇವರು ಜ್ಞಾಪಕ ಮಾಡಿಕೊಳ್ಳುವಾಗ, ನಮ್ಮ ದೇವರು ಜ್ಞಾಪಕ ಮಾಡಿಕೊಳ್ಳುವಾಗ ನೋಹನಾಗಿ ನಾವು ಕಾಣ್ತಾ ಇದ್ದೀವಾ? ಯೋಬನಾಗಿ ನಾವು ಕಾಣ್ತಾ ಇದ್ದೀವಾ? ಯೇಸು ಕ್ರಿಸ್ತನ ಶಿಷ್ಯರಾಗಿ ನಾವು ಕಾಣ್ತಾ ಇದ್ದೀವಾ? ನಾವಿದ್ದೀವಾ? ಎಷ್ಟು ಜನ ಆಸೆ ನಮ್ಗೆ ದೇವ್ರ ಜ್ಞಾಪಕ ಮಾಡ್ಕೊಳ್ಬೇಕು. ಜ್ಞಾಪಕ ಮಾಡಿಕೊಂಡ್ರೆ ದೇವರು ನನ್ನನ್ನೊಬ್ಬನೇ ಜ್ಞಾಪಕ ಮಾಡ್ಕೊಳ್ಳಲ್ಲ, ನಾನು ಇಡೀ ಕುಟುಂಬನ ಜ್ಞಾಪಕ ಮಾಡಿ. ಒಂದು ಆಮೇಲೆ ಹೇಳ್ರಿ, ಒಂದು ಆಮೇಲೆ ಹೇಳ್ರಿ. ಇವತ್ತೊಂದು ನಂಬಿಕೆ ನಮ್ಗಿರ್ಲಿ. ನನಗೆ ಗೊತ್ತಿಲ್ಲ, ನಾನು 3-4 ಗಂಟೆ ರಾತ್ರಿಯಲ್ಲಿ ದೇವರ ವಾಕ್ಯ ಹುಡುಕ್ತಾ ಇದ್ದೆ. ಆಗ ದೇವರಿಗೆ ಕೇಳಿದೆ, ದೇವರೇ ಹೊಸ ತಿಂಗಳಲ್ಲಿ ನಾನೇನು ಮಾತಾಡಬೇಕಪ್ಪ? ದೇವರು ಹೇಳಿದ್ರು, ನೀನು ಹೇಳು, ಸಣ್ಣವರಿಂದ ದೊಡ್ಡವ್ರ ತನಕ ನಾನು ಎಲ್ಲರನ್ನ ಜ್ಞಾಪಕ ಮಾಡ್ಕೊಳ್ತೀನಿ. ಹಂಗಾದ್ರೆ ಈ ನವೆಂಬರ್ ನಿಮ್ಮ ಲೈಫಲ್ಲಿ ಡಿಫ್ರೆಂಟ್ ಆಗಿರ್ತದೆ. ನವೆಂಬರಲ್ಲಿ ನಿಮ್ಮನ್ನು ಜ್ಞಾಪಕ ಮಾಡ್ಕೊಳ್ಳೋದು ನಿಮ್ಮ ನೆಂಟರಲ್ಲ. ನಿಮ್ಮನ್ನು ಜ್ಞಾಪಕ ಮಾಡ್ಕೊಳ್ಳೋದು ಯಾರು ಗೊತ್ತಾ? ಭೂಲೋಕದವರು, ಸಾಲದವರು, ಬಡ್ಡಿ ಕೇಳೋರು, ಗಲಾಟೆ ಮಾಡೋರು, ಚಾಡಿ ಹೇಳೋರು, ಹೊಟ್ಟೆ ಕಿಚ್ಪಡೋರು, ಅಲ್ಲಿ ಇಲ್ಲಿ ಬೈಯೋರು, ಅವರೇ ನಿಮ್ಮನ್ನ ಜ್ಞಾಪಕ ಮಾಡ್ಕೊಳ್ಳೋದ್ರಿ. ಒಳ್ಳೇದು ಯೋಚನೆ ಮಾಡೋನ್ ಜ್ಞಾಪಕ ಮಾಡ್ಕೊಳ್ಳೋದು ಅಂದ್ರೆ ಯೇಸು ಕ್ರಿಸ್ತನು ಒಬ್ಬನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜೊತೆಲಿರೋ ಹೆಂಡತಿ ಜ್ಞಾಪಕ ಮಾಡ್ಕೊಳ್ಳಲ್ಲ, ನಮ್ಮನ್ನ ಬೈದಾಗ್ತಾಳೆ. ಆ ಗಂಡ ಬೇಡ ನನಗೆ ಅಂತ, ಆ ಹೆಂಡತಿ ಬೇಡ ಅಂತಾನೆ ಎಷ್ಟೋ ಜನ.
ನಿಮ್ಮನ್ನ ಬೇಡ ಅಂದಿರ ಜ್ಞಾಪಕ ಮಾಡ್ಕೊಳ್ಳೋದು ಯೇಸು ಒಬ್ಬನೇ. ನಿಮ್ಮನ್ನ ಬೇಡ ಅಂದಿರ ಜ್ಞಾಪಕ ಮಾಡ್ಕೊಳ್ಳೋದು ಯೇಸು ಒಬ್ಬನೇ. ಹಲ್ಲೆಲೂಯಾ. ನಿಮ್ಮ ಪರಿಸ್ಥಿತಿ ಏನೇ ಆಗಿರ್ಲಿ, ನಿಮ್ಮ ವ್ಯಾಪಾರ ಝೀರೋನ ಆಗಿರ್ಲಿ, ಯಾರು ಜ್ಞಾಪಕ ಮಾಡ್ಕೊಳ್ಳಲ್ಲ. ಜ್ಞಾಪಕ ಮಾಡ್ಕೊಳ್ಳೋದು ಒಬ್ಬನೇ, ಯೇಸು. ಕಾಡಲ್ಲಿದ್ದ ದಾವೀದನ ಜ್ಞಾಪಕ ಮಾಡಿಕೊಂಡಿದ್ದು ಯೇಸು ಒಬ್ಬನೇ. ರೋಗದಲ್ಲಿದ್ದಂಥ ವ್ಯಕ್ತಿಗಳನ್ನ ಜ್ಞಾಪಕ ಮಾಡಿಕೊಂಡಿದ್ದು ಯೇಸು ಒಬ್ಬನೇ. ಸತ್ತು ಹೋದವರನ್ನು ಜ್ಞಾಪಕ ಮಾಡಿಕೊಂಡಿದ್ದು ಯೇಸು ಒಬ್ಬನೇ. ನಾವಿವತ್ತು ಯಾವುದರಲ್ಲಿ ಕುಂಟರಾಗಿದ್ದೇವೆ, ಯಾವುದರಲ್ಲಿ ಸತ್ತೋಗಿದ್ದೇವೆ, ಯಾವುದರಲ್ಲಿ ನಿರ್ಜೀವಗಳಾಗಿದ್ದೇವೆ, ದೇವರಿಗೆ ಒಪ್ಪಿಸ್ಕೊಡ್ರಿ. ನನ್ನ ದೇವ್ರಿಗೆ ಜ್ಞಾಪಕ ಮಾಡಿಕೊಳ್ತಾನೆ. ಹಲ್ಲೆಲೂಯಾ. ನಾವು ಸಂಡೇ ಕ್ರಿಶ್ಚಿಯನ್ ಆಗಿರಬಾರ್ದು. ನಾವು ಯಾವ ಕ್ರಿಶ್ಚಿಯನ್ ಆಗಿರಬೇಕು? ಸಂಡೇ ಕ್ರಿಶ್ಚಿಯನ್ ಅಂದರೆ ಭಾನುವಾರ ಮಾತ್ರ ಬರೋದು ನಾವು. ಪಾಪ ಕಲಾಶಿಸ್ಟ್ರು ಹೇಳ್ತಾ ಇದ್ರು, 25 ಜನ ಬರ್ತಾ ಇದ್ದಾರೆ ಪಾಸ್ಟರ್ ಪ್ರೇಯರ್ಗೆ ಅಂತ. ನನ್ನ ಎದೆ ಡಗ 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 ಅಂತದೆ. ಏನಕ್ಕೆ? ಆ 25 ಹೋಗಿ 75 ಆಗಬೇಕು, 25 ಹೋಗಿ ಕಮ್ಮಿ ಆಗಬಾರ್ದು. ನನಗೆ ಭಯ, ಈ ಸಭೆಯಿಂದ ಏನು ರಿಪೋರ್ಟ್ ಬರುತ್ತಪ್ಪ, ಜನ ಜಾಸ್ತಿ ಆದ್ರು ಅಂತ ಬರುತ್ತಾ, ಕಡಿಮೆ ಆಗಿದ್ರು ಅಂತ ಬರುತ್ತಾ ಅಂತ. ಅದು ದೇವರು ಅದಕ್ಕೆ ನೋಡಿ ಹೇಳ್ತಾನೆ, ಜನನ ನೀನು ನಂಬಬೇಡ. ಒಂದು ಮನಸ್ಸಿಂದ ಯಾರಿಬ್ರು ಬರ್ತಾರೋ ಮೂರನೇವನಾಗಿ ನಾನು ಅಲ್ಲಿ ಬರ್ತೀನಿ. ಒಂದು ಮನಸ್ಸು ಅಂದ್ರೆ ಏನು? ಭೂಲೋಕದಲ್ಲಿ ಅಪ್ರಾಣೆ ಒಂದು ಮನಸ್ಸು ಬರಲ್ಲ. ಬರುತ್ತಾ? ಒಂದು ಮನಸ್ಸು ಬರುತ್ತೇನ್ರಿ? ಒಂದು ಮನಸ್ಸು ಬರುತ್ತಾ? ಹಲ್ಲೆಲೂಯಾ. ಇದ್ದೀರಾ? ಒಂದು ಮನಸ್ಸು ಬರುತ್ತಾ? ಆದ್ರೆ ಬೈಬಲ್ ಹೇಳ್ತದೆ ಮಂಡಲಿಯವರ ಮನಸ್ಸು ಒಂದಾಗಿತ್ತು. ಯಾರ ಮಂಡಲಿ? ಅಪೋಸ್ತಲರಿದ್ದಂಥ ಸಂದರ್ಭದಲ್ಲಿ ಆ ಮಂಡಲಿಯ ಮನಸ್ಸು ಒಂದಾಗಿತ್ತಂತೆ. ಈಗ ನಾವು ಅಪೋಸ್ತಲರಾಗಿದ್ದೀವಾ? ಅಪೋಸ್ತಲರ ಅಭಿಷೇಕ ನಮ್ಮ ಮೇಲೆ ಇದೆಯಾ? ಅಪೋಸ್ತಲರು ಭಯಪಟ್ಟಂಗೆ ನಾವಿವತ್ತು ಭಯ ಪಡ್ತಾ ಇದ್ದೀವಾ? ಅಪೋಸ್ತಲರಾಗೆ ಇವತ್ತು ನಾವು ಸೇವೆ ಮಾಡ್ತಾ ಇದ್ದೀವಾ? ಅಪೋಸ್ತಲರಾಗಿ ದೀನತೆಯಿಂದಿದ್ದೀವಾ? ಅಪೋಸ್ತಲರಾಗಿ ವಿಧೇಯರಾಗಿದ್ದೀವಾ? ಅಪೋಸ್ತಲರಾಗಿ ಕೆಲಸ ಮಾಡ್ತಾ ಇದ್ದೀವಾ? ಅಪೋಸ್ತಲರು ನೋಡುವಾಗ ಜನಗಳನ್ನ ನಾವಿವತ್ತು ನೋಡ್ತಾ ಇದ್ದೀವಾ? ಅಪೋಸ್ತಲರು ಇದ್ದ ಕಾಲದಲ್ಲೇ ಮಂಡಲಿ ಮನಸ್ಸು ಒಂದಾಗಿತ್ತು. ಅದು ಪರ್ಮನೆಂಟ್ ಆಗಿ ಹೋಗ್ಲಿಲ್ಲ. ಅನನ್ಯ ಸಫೇರ ಅವ್ರ ಮೈಂಡ್ ಚೇಂಜ್ ಆಗ್ಬಿಡ್ತು. ಅನನ್ಯ ಸಫೇರದ ಮನಸ್ಸು ಚೇಂಜ್ ಆಗಿದೆ. ಕಾರಣ ಏನ್? ಯಾವಾಗ ಒಂದು ಮೈಂಡ್ ಆಗಿ ನಾವು ಬರ್ತಾ ಇರ್ತೀವೋ ಶತ್ರು ವಿಷ ಬೀಜ ಬಿತ್ತು ಬಿಡ್ತಾನೆ. ಆ ಬೀಜ ಬಿತ್ತುವಾಗ ಕಿವಿ ಯಾರು ಕೊಡ್ತಾರೋ ಅವರು ಅವ್ವ ಆಗಿಬಿಡ್ತಾರೆ. ಅವ್ವ ಆಗೋದಕ್ಕೆ ದೇವರು ನಮ್ಮನ್ನ ಕರೆದಿಲ್ಲ, ಕ್ರಿಸ್ತನ ಶಿಷ್ಯರಾಗೋದಕ್ಕೆ ಕರೆದಿದ್ದಾನೆ. ಪರಿಶುದ್ಧಾತ್ಮನಿಂದ ತುಂಬಿ ಜೀವಿಸೋದಕ್ಕೆ ನಮ್ಮನ್ನ ಕರೆದಿದ್ದಾನೆ. ಅದಕ್ಕೆ ದೇವರು ಒಂದು ಡೆಮೋ ಅಂದ್ರೆ ಹೇಳ್ರಿ, ಡೆಮೋ ಅಂದ್ರೆ ಡೆಮೋ ಪೀಸ್ ಅಂತೀವಿ ಗೊತ್ತಾ? ತಗೊಳಕ್ ಮುಂಚೆ ಒಂದು ಗಾಡಿ ತಗೊಳಕ್ ಹೋಗ್ತೀರಾ, ಆ ಗಾಡಿ ಹೆಂಗಿದೆ, ಯಾವ ರೀತಿ ಇದೆ, ಎಷ್ಟು ಓಡುತ್ತೆ, ಎಷ್ಟು ಗೊತ್ತಾಗುತ್ತೆ ನಿಮ್ಗೆ ಅನುಭವ ಆಗಕ್ಕೆ, ನೋಡಿ ಇಷ್ಟಪಡಕ್ಕೆ ಒಂದು ಡೆಮೋ ಪೀಸ್ನ ನಿಮ್ಗೆ ಟ್ರಯಲ್ ಕೊಡ್ತಾರೆ. ಇವತ್ತೆಲ್ಲ ಡೆಮೋ ಕೊಡ್ತಾರೆ ನಿಮ್ಗೆ. ಹಂಗೆ ದೇವರು ಇವತ್ತು ಗಂಡ ಹೆಂಡ್ತಿನ ಡೆಮೋ ಬಿಟ್ಟವನಿಲ್ಲಿ. ಯಾಕಂದ್ರೆ ಪರಲೋಕದ ಯೇಸುಗೆ ಹುಡುಗಿ ಬೇಕಲ್ಲ, ಎಲ್ಲಾರನ್ನ ಸೇರಿಸ್ಕೊಳ್ಳೋಕೆ ದೇವರು ಒಪ್ತಾ ಇಲ್ಲ. ಅದಕ್ಕೆ ಇಲ್ಲಿ ಜೋಡಿ ಮಾಡಿ ಬಿಟ್ಟವನೇ. ನೀವಿಬ್ರು ಮೊದಲು ಕರೆಕ್ಟಾಗಿ ಸಂಸಾರ ಮಾಡ್ತೀರಾ? ಇದ್ದೀರಾ? ಅದಕ್ಕೆ ಇವರಿಬ್ರು ಸಂಸಾರ ಮಾಡಕ್ಕೆ ಆಗಲ್ಲ. ಅದಕ್ಕೆ ಯೇಸು ಹೇಳ್ತಾನೆ, ನೀವಿಬ್ರು ದಿನ ಕಿತ್ತಾಡ್ತಾನೆ ಇದ್ದೀರ. ಕಿತ್ತಾಡೋದು ಒಂದೇ ಒಂದು ಪ್ರಾಣಿ ಯಾವ್ದು ಹೇಳಿ? ತುಂಬಾ ಕಿತ್ತಾಡೋ ಪ್ರಾಣಿ ಯಾವ್ದ್ರಿ? ನಾನು ಮುಗಿಸ್ತೀನಿ, ನೀವು ಬಹಳ ಬೇಗ ಕೊಟ್ಟಿರೋದಕ್ಕೆ ಬೇಗ ಮುಗಿಸ್ತೀನಿ. ಕಿತ್ತಾಡೋ ಪ್ರಾಣಿ ಯಾವುದು? ಸಾರಿ ಅಮ್ಮ, ತುಂಬಾ ಕಿತ್ತಾಡೋದು ನಾಯಿ.
4 ನಾಯಿನ ತಂದು ಒಂದು ಮೂಳೆ ಹಾಕ್ರಿ, ನೀವು ಸುಮ್ಮನೆ ತಿನ್ನುತ್ತಾ? ನಮ್ಮ ಮನೆ ಪಕ್ಕದವರು ಸುಮ್ಮನೆ ಅದಕ್ಕೆ ತಿನ್ನಕ್ಕೆ ಬಿಡುತ್ತಾ? ಅದು ಎತ್ತಿರ ನಾಯಿ ಮರಿನೇ ಬಿಡಲ್ಲ. ಅದು ಆ ಮೂಳೆಗೋಸ್ಕರ ಕಿವಿ ಕಿಚ್ಚಿಬಿಡ್ತದೆ, ರಕ್ತ ಬರಂಗ್ ಕಚ್ಚಾಕ್ಬಿಡ್ತವೆ. ಆ ನಾಯಿ ಗಲಾಟೆ ಸ್ಟಾರ್ಟ್ ಆಯ್ತು ಇರಕ್ಕಾಗಲ್ಲ ನಾವು. ಅದಕ್ಕೆ ಮನೇಲಿ ಮೊದಲು ಬೈಯೋದು ಯಾರ ಹೆಸರು ಹೇಳ್ರಿ? ನಾಯಿ ಆಡ್ದಂಗೆ ಆಡ್ತಾನೆ ಇವನು ಅಂತಾರ. ನಾಯಿ ಆಡ್ದಂಗೆ ಆಡ್ತಾಳೆ ಇವಳು. ಕತ್ತೆ ಆಡ್ದಂಗೆ ಆಡ್ತಾರ, ಕುದುರೆ ಆಡ್ದಂಗೆ ಆಡ್ತಾರೆ ಅಂತಾರ. ನಾಯಿ ಯಾವುದಕ್ಕೆ ಫೇಮಸ್ಸು? ನಾಯಿ ಯಾವುದಕ್ಕೆ ಫೇಮಸ್ಸು? ಕಿತ್ತಾಡಕ್ಕೆ. ಹಂಗಾದ್ರೆ ನಾವು ಕಿತ್ತಾಡ್ತಾ ಇದ್ರೆ ನಿಮ್ಮ ನೆನಪಿಗೆ ಏನು ಬರಬೇಕು? ನಿಮ್ಮ ಮನೆ ಮುಂದೆ ಇರೋ ನಾಯೇ ಬರಬೇಕು. ನಾಯಲ್ಲೂ ತುಂಬ ವೆರೈಟೀಸ್ ಇದೆ ರೀ. ಎಲ್ಲ ನಾಯಿಗೂ ಒಂದೇ ಬುದ್ಧಿ ಇರಲ್ಲ. ಆದ್ರೆ ದೇವ್ರು ಹೇಳ್ತಾನೆ ನಮ್ಮನ್ನ ನೀವು ನಾಯಿ ಅಂತಾನೆ. ಪಾಸ್ಟರ್ ನಮಗೆ ನಾಯಿ, ನಾನು ನಿಮಗೆ ನಾಯಿ ಅಂತ ಇಲ್ಲ, ಬೈಬಲ್ ನಿಮಗೆ ನಾಯಿ ಅಂತದೆ. ಎಷ್ಟೊಂದು ಜನ ಅಂತಾರೆ ಅವನಿಗಾಕ ಊಟನ ನಾಯಿಗೆ ಹಾಕಿದ್ರೆ ಅದಕ್ಕೆ ನಿಯತ್ತು ಅಂತ. ನಾವು ಅದು ದೇವ್ರು ಹೇಳದ್ನ? ದೆವ್ವ ಹೇಳಿರೋದು ನಾಯಿಗೆ ಹಾಕು ಊಟ, ಅವನಿಗೆ ಹಾಕಬೇಡ ಅಂತ. ಅದು ದೇವ್ರು ಹೇಳ್ತಾನೆ ನಿಮ್ಮ ಸಭೆಯಲ್ಲಿ ಕಷ್ಟದಲ್ಲಿರೋರಿಗೆ ಊಟ ಕೊಡು, ಸಂತೈಸು, ಆದರ್ಸು. ಹೊರಗಡೆ ಇರೋರಿಗೆಲ್ಲ ಫಸ್ಟ್ ಯಾರಿಗೆ ನೀವು ಸಂತೈಸಬೇಕು? ಫಸ್ಟ್ ಯಾರಿಗೆ ನೀವು ಆಧರಿಸಬೇಕು? ಫಸ್ಟ್ ಯಾರು ನೀವು ಕಷ್ಟ ಹೊತ್ಕೊಳ್ಬೇಕು? ಐಕ್ಯತೆಯಲ್ಲಿ ಕೂಡಿ ಬರೋರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಬೈಬಲ್ ಹೇಳುತ್ತಾ ನೀನು ದಾನ ಧರ್ಮ ಮಾಡಿದ್ರೆ, ನೇತ್ರದಾನ ಮಾಡಿದ್ರೆ, ರಕ್ತದಾನ ಮಾಡಿದ್ರೆ ನಾನು ನೆನ್ಪು ಮಾಡ್ಕೊಳ್ತೀನಿ ನಿನ್ನಂತ? ಬೈಬಲ್ ಹೇಳಲ್ಲ. ಯೇಸು ಹೇಳ್ತಾನೆ ನಾನು ಪ್ರೀತಿ ಮಾಡ್ದಂಗೆ ನೀನು ಪ್ರೀತಿ ಮಾಡು, ನಿನ್ನ ನಾನು ಜ್ಞಾಪಕ ಮಾಡ್ಕೊಳ್ತೀನಿ. ಹಲ್ಲೆಲೂಯಾ. ಈ ಬೆಳಗಿನ ಸಮಯದಲ್ಲಿ ನಮ್ಮ ದೇವರು ನಮ್ಮನ್ನು ಜ್ಞಾಪಕ ಮಾಡ್ಕೊಂಡಿದ್ದ. ಅವ್ನು ಜ್ಞಾಪಕ ಮಾಡಿಕೊಂಡ್ರೆ ನಿಮ್ಮ ಲೈಫ್ ಚಿತ್ರಣ ಚೇಂಜ್ ಆಗುತ್ತೆ, ನಿಮ್ಮ ಜೀವನದ ಚರಿತ್ರೆ ಚೇಂಜ್ ಆಗುತ್ತೆ. ಅದಕ್ಕೆ ಯೇಸು ಹೇಳ್ತಾನೆ ನಾನು ಜ್ಞಾಪಕ ಮಾಡ್ಕೊಂಡ್ಮೇಲೆ ನಿಮ್ಮ ಹಳೆ ಗುಣ ಯಾವುದು ಇರಬಾರ್ದು, ಅದೆಲ್ಲ ಹೋಗ್ಬಿಡ್ಬೇಕು. ನೀವು ಹೊಸಬರಾಗಬೇಕು ಮತ್ತು ನನ್ನ ಸಾಕ್ಷಿಗಳಾಗಿರ್ಬೇಕು, ನೀವು ನನ್ನ ಶಿಷ್ಯರಾಗಿರ್ಬೇಕು. ಹಲ್ಲೆಲೂಯಾ. ಈ ಸಾಯಿಬಾಬನ ಶಿಷ್ಯರನ್ನ ನೋಡಿದ್ದೀರಾ? ಸಾಯಿಬಾಬಾ ಅವ್ರ ಶಿಷ್ಯರನ್ನ ನೋಡಿದ್ದೀರಾ? ಹೆಂಗಿರ್ತಾರವರು? ಆಮೇಲೆ ಅದೆಲ್ಲ ಹಾಕ್ಕೊಂಡೇ ಬರ್ಬೇಕು, ಹಂಗೆ ಬಂದ್ರೆ ಅವ್ರ ಶಿಷ್ಯರಾಗಲ್ಲ. ಬೇರೆ ಅವ್ರ ಗುಣಗಳೇನ್ರಿ? ಸಾಯಿಬಾಬನ ಶಿಷ್ಯರ ಗುಣಗಳೇನು ಹೇಳಿ, ಪರವಾಗಿಲ್ಲ, ಮುಗಿಸ್ತೀನಿ. ನೀವು ಅನೇಕ ಬಸ್ ಸ್ಟ್ಯಾಂಡ್ಗಳಲ್ಲಿ ನೋಡ್ರಿ, ಅವರು ನೀರಿನ ಟ್ರೇಲ್ ಹಿಡ್ಕೊಂಡು ನಿಂತಿರ್ತಾರೆ. ಅರ್ಥ ಆಯ್ತಲ್ಲ? ನೋಡಿದ್ದೀರಾ? ನೀವು ಯಾರು ಬಸ್ಸಲ್ಲಿ ಹೋಗಿಲ್ವಾ? ಸುಮಾರು ಬಸ್ ಸ್ಟ್ಯಾಂಡ್ಗಳಲ್ಲಿ ಅವರು ನೀರನ್ನ ಹಿಡ್ಕೊಂಡು ಟ್ರೇಲಿ ನೀರು ಕುಡಿಸ್ತಾರೆ. ಯಾಕೆಂದರೆ ದಾಹ ತೀರಿಸೋದವರು. ಅದು ಸೈತಾನ್ ಕಾಪಿ ಮಾಡಿಬಿಟ್ಟ. ಆದರೆ ಯೇಸು ಏನು ಹೇಳ್ತಾನೆ ಗೊತ್ತಾ? ಈ ನೀರು ಕುಡಿದ್ರೆ ನಿಮಗೆ ದಾಹ ಆಗುತ್ತೆ. ವಿಶ್ವಾಸಿ ಅವಿಶ್ವಾಸಿಗೋಗಿ ಜೀವವುಳ್ಳ ನೀರನ್ನು ಕುಡಿಸು, ಅವನಿಗೆ ದಾಹನೇ ಆಗಲ್ಲ, ಅವನಿಗೆ ನಿತ್ಯ ಜೀವ ಬಂದು ಬಿಡ್ತದೆ. ಅವನಿಗೆ ನಿತ್ಯ ಜೀವ ಕೊಡೋ ಅಧಿಕಾರ ಇಲ್ಲ. ಅದಕ್ಕೆ ಅವನು ಈ ನೀರನ್ನ ಎತ್ಕೊಂಡೋಗಿ ಕೊಟ್ಟು ಕುಡಿಸ್ತಾವನೆ. ಈ ನೀರು ಕುಡಿಸ್ತಾನೆ ತಿರ್ಗಾ ದಾಹ ಆಗುತ್ತೆ. ಆದರೆ ವಿಶ್ವಾಸಿ ಕುಡಿಸೋ ನೀರು ಅವನ ಲೈಫನ್ನೇ ಚೇಂಜ್ ಮಾಡಿಬಿಡ್ತದೆ. ಹಲ್ಲೆಲೂಯಾ. ಅದಕ್ಕೆ ಸಾಯಿಬಾಬಾ ಅಂತ ಆ ಗುರುಗಳ ಪ್ರಕಾರನೇ ನಡೆಯಂತ ವಿಶ್ವಾಸಿ ಏನು ಮಾಡ್ತಾರೆ ಅಂದರೆ, ಕಾವಿ ಡ್ರೆಸ್ ಹಾಕ್ಕೊಳ್ತಾರೆ, ಕೂದಲನ್ನ ಉದ್ದ ಬಿಟ್ಕೊಳ್ತಾರೆ, ಅವ್ರು ಮಾತಾಡಲ್ಲ, ನೀರನ್ನ ತಗೊಂಡು ಬಂದು ಸೈಲೆಂಟಾಗಿ ಕೊಡ್ತಾರೆ. ನಿಮ್ಮ ದಾಹ ತೀರಿಸ್ಕೊಡ್ರಿ ಅಂತಾರೆ. ಅದ್ರ ಪ್ರವಾದಿ ಹೇಳ್ತಾನೆ 55ರಲ್ಲಿ, ಎಲ್ಲೈ ಬಾಯಾರಿದ ಸಕಲ ಜನರೇ ನೀರಿನ ಬಳಿಗೆ ಬನ್ರಿ. ಆ ನೀರು ಯಾವ ನೀರು? ಜೀವ ಕೊಡುವ ನೀರು, ಜೀವ ಜಲದ ನೀರು, ನಿತ್ಯ ಜೀವ ಜಲವನ್ನು ಅನುಗ್ರಹಿಸುವ ನೀರು. ಅವನ ಬಳಿಗೆ ಹಣ ಇರೋವನು, ಹಣ ಇಲ್ಲದೆ ಇರುವವನು ಬರಲಿ. ಹಲ್ಲೆಲೂಯಾ. ಕಡೆ ಮಾತು, ಯೇಸು ಆ ಸಮಾರ್ಯದ ಸ್ತ್ರೀ ಬಳಿಗೆ ಹೋಗಿದ್ದಾನೆ. ಆ ಸ್ತ್ರೀಗೆ ಹೋಗಿ, ಅಮ್ಮ ಒಂದು ಕುಡಿಯೋಕೆ ಒಂದು ಸ್ವಲ್ಪ ನೀರು ಕೊಡ್ತೀಯಾ ಅಂತ ಕೇಳ್ತಾನೆ. ನೋಡ್ರಿ, ಯೇಸು ಸ್ವಾಮಿ ಟೆಕ್ನಿಕ್ನ ನೀವು ಕಲ್ತ್ಕೊಬೇಕು. ಹಂಗನ್ಬಿಟ್ಟು ಸುಮ್ಮನೆ ಎಲ್ಲರ ಮನೆಗೆ ಹೋಗಿ ನೀರು ಕೇಳ್ಬಿಟ್ಟಿರ?
ನಿಮ್ಮ ಹೃದಯದಲ್ಲಿ ದೇವರು ಯಾರಿಗೆ ಹೇಳ್ತಾನೋ ಅವ್ರಿಗೋಗಿ ನೀರು ಕೇಳ್ಬಿಟ್ಟು ಉಗಿದ್ಬಿಟ್ಟು ಬನ್ನಿ ಅಂತಲ್ಲ, ನೀರು ಕೇಳಿ ಸುವಾರ್ತೆ ಸಾರಬೇಕು. ಯೇಸು ಅವಳ ಹತ್ರ ಹೋಗಿ ಡೈರೆಕ್ಟಾಗಿ ಅವಳದು ಕಂಪ್ಲೇಂಟ್ ಮಾಡಲ್ಲ. ಯಾವ ವಿಧಾನದಲ್ಲಿ ಹೋಗ್ತಾನೆ ನೋಡ್ರಿ, ಅಮ್ಮ ಸ್ವಲ್ಪ ಕುಡಿಯೋಕ್ಕೆ ನೀರು ಕೊಡಮ್ಮ. ಅವಳು ಹೇಳ್ತಾಳೆ, ನೀನು ಯಾವ ಕುಲದವನು, ಯಾವ ಜಾತಿಯವನು, ನಿಮ್ಮ ಬಳಕೆ ಇಲ್ಲ, ನಾವು ನಿಮಗೆ ನೀರು ಕೊಡುವಾಗಿಲ್ಲ ಅಂತ ಹೇಳಬೇಕಾದ್ರೆ ಯೇಸು ಹೇಳ್ತಾನೆ, ನಾನೆಂಥವನು ಅಂತ ನಿನಗೆ ಗೊತ್ತಾದ್ರೆ ನನ್ನ ಬಳಿ ಇರುವಂತಹ ಜೀವ ಜಲ ಆ ನೀರನ್ನ ನೀನ್ ತೆಗೆದುಕೊಂಡ್ರೆ, ನೀನ್ ಕೊಡುವಂತ ನೀರು ನನಗೆ ದಾಹವನ್ನ ತರುತ್ತೆ. ಆದ್ರೆ ನಾನ್ ಕುಡಿಸುವಂತ ನೀರು ನಿನ್ನ ಲೈಫಲ್ಲಿ ತಿರುಗಿ ದಾಹ ತರೋದೇ ಇಲ್ಲ. ನನ್ನ ಬಳಿ ಇರುವಂಥದ್ದು ಜೀವ ಜಲ, ನನ್ನಲ್ಲಿರುವಂತ ಒಂದು ನೀರು ಎಂಥದ್ದು ಅಂತ ಗೊತ್ತಾದ್ರೆ ನೀನ್ ನನ್ನನ್ನು ಬೇಡಿಕೊಳ್ತಾ ಇದ್ದೆ. ಆಗ ಅವಳು ಹೇಳ್ತಾಳೆ, ಅಬ್ರಾಮನಿಗಿಂತ ದೊಡ್ಡವನ, ಈಸಾಕನಿಗಿಂತ ದೊಡ್ಡವನ, ಯಾಕೋಬನಿಗಿಂತ ದೊಡ್ಡವನ, ಅವರೆಲ್ಲ ಬಂದು ನಮ್ಮ ಊರುಗಳಲ್ಲಿ ದೊಡ್ಡ ದೊಡ್ಡ ಬಾವಿಗಳನ್ನು ತೋಡಿ ಹೋದ್ರು, ಅನುಕೂಲ ಮಾಡಿಕೊಟ್ಟೋದ್ರು. ಅವರೆಲ್ಲರಿಗಿಂತ ದೊಡ್ಡವನ ನೀನು. ಪ್ರಿಯ ಸಹೋದರಿಯೇ, ಯೇಸುನೇ ಜೀವ ಜಲ. ಆ ಜೀವ ಜಲವನ್ನು ಭುಜಿಸುವಂತವನಿಗೆ ಬಾಯಾರಿಕೆ ಆಗೋದೇ ಇಲ್ಲ. ಯೇಸು ಮಾತಾಡ್ತಾ ಇರೋದು ಆತ್ಮಿಕವಾಗಿ. ದೇವರ ವಾಕ್ಯ ಹೇಳ್ತದೆ. ಅವಳು ಈ ಪ್ರಶ್ನೆಗಳೆಲ್ಲ ಕೇಳಿದ ಮೇಲೆ ಯೇಸು ಆ ಹೃದಯ ಮುಟ್ಟುವಾಗ, ಆ ಹೃದಯಕ್ಕೆ ನಾಟುವಾಗ, ಆಕೆಗೆ ಭಯ ಬರುವಾಗ ಒಂದೇ ಒಂದು ಮಾತು ಹೇಳ್ತಾನೆ, ಅಮ್ಮ ನಿನಗೆ 5 ಜನ ಗಂಡಂದಿರಮ್ಮ. ಅವಳಿಗೆ ಕಣ್ಣು ಕಿವಿಯೆಲ್ಲ ಓಪನ್ ಆಗ್ಬಿಡ್ತು. ನಮ್ಮ ಇಡೀ ಊರಲ್ಲಿ ಯಾರಿಗೂ ಗೊತ್ತಿಲ್ವಲ್ಲ ಈ ಸೀಕ್ರೆಟ್, ಈ ರಹಸ್ಯ ಯಾರಿಗೂ ಗೊತ್ತಿಲ್ವಲ್ಲ. ಹಾಗಾದ್ರೆ ಇವನ್ಯಾ? ಪ್ರಿಯ ಸಹೋದರಿಯೇ, ಪೌಲ್ ಹೇಳ್ತಾನೆ, ವಿಶ್ವಾಸದಲ್ಲಿ ಬೆಳೆಯುವಂತವರೇ ವರಗಳಿಗಾಗಿ ಅಳಬೇಡ್ರಿ, ಆತ್ಮಗಳನ್ನು ವಿವೇಚಿಸುವಂತ ವರಕ್ಕಾಗಿ ದೇವರನ್ನ ಕೇಳ್ಕೊಳ್ರಿ. ಆತ್ಮಗಳನ್ನು ವಿವೇಚಿಸೋದು ಅಂದ್ರೆ ನಿಮ್ಮ ಮುಂದೆ ಇರತಕ್ಕ ವ್ಯಕ್ತಿ ಅಂದ ಕಂಡುಕೊಳ್ಳತಕ್ಕ ಒಂದು ಹೃದಯ. ನಾನು ಅನೇಕರಿಗೆ ಹಿಂದೂಗಳನ್ನ ಮನೆಗೆ ಬಂದಾಗ ಅವ್ರ ಹೃದಯನ ಒಂದು ಸಲ ದೇವರು ಮುಟ್ಟುತ್ತಾನೆ. ಅವರು ಎಷ್ಟೋ ಜನ ಕಣ್ಣೀರು ಹಾಕಿದ. ಅವ್ರು ಹೇಳ್ತಾರೆ, ಸಾರ್ ನಮ್ಮ ಮನೆ ಪರಿಸ್ಥಿತಿನ ನಿಮ್ಗೆ ಹೇಳಿದವ್ರು ಯಾ? ಅದೇ ಕೆಲಸ ಯೇಸು ಸಮಾರ್ಯದ ಸ್ತ್ರೀಗೆ ಮಾಡ್ತಾರೆ. ಹಂಗಾದ್ರೆ ದೇವರು ಸೇವೆ ಮಾಡೋದಕ್ಕೆ, ಸುವಾರ್ತೆ ಸಾರೋದಕ್ಕೆ, ತನ್ನ ಮಕ್ಕಳಾಗೋದಕ್ಕೆ ಈ ಬೆಳಗ್ಗೆ ನಮ್ಮನ್ನು ಜ್ಞಾಪಕ ಮಾಡ್ಕೊಂಡಿಲ್ಲ ಅಂತ ಮಾತ್ರ ಹೇಳ್ಬೇಡ್ರಿ. ನಾನು ದೇವ್ರಿಗೆ ಜ್ಞಾಪಕ ಮಾಡ್ಕೊಂಡಿದ್ದಾನೆ. ಅದಕ್ಕೆ ಫಿಲಿಪ್ಪಿ 4:6 ಹೇಳ್ತದೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಬೇಡ್ರಿ, ನಿಮ್ಗೇನು ಬೇಕೋ ಅದನ್ನು ಆತನ ಮುಂದೆ ಬಂದು ಮೊಣಕಾಲಾಕಿ ಕೇಳಿ ನೋಡ್ರಿ. ನೀವು ನಂಬ್ತಿರೋ ಇಲ್ಲೋ, ಕರೆಂಟ್ ಹೋಗ್ಬಿಡ್ತು. ಯಾವಾಗ? ಕರೆಂಟ್ ಇವತ್ತು ಹೋಯ್ತು. ನಾನಂದೆ, ದೇವರೇ ನಂದು ಮೆಸೇಜ್ ಭಾಳ ದೊಡ್ಡದು, ನಾನು ಅದು ಎತ್ತಕ್ಕೆ ಆಗಿಲ್ಲ, ಯಾಕೆಂದ್ರೆ ಟೈಮ್ ಇಲ್ಲ. ದೇವರೇ ನಾನು ಇನ್ನೊಂದು ಕಡೆ ಹೋಗಿ ಮಾತಾಡಬೇಕು, ನನ್ನ ಗಂಟೆ ಆಲ್ರೆಡಿ ಹೋಗ್ಬಿಡ್ತದೆ, ಕರೆಂಟ್ ಬೇರೆ ಇಲ್ಲ, ಒಳ್ಳೆ ಟೈಮ್ ಸೈತಾನ್ ಮಾಡಿದ ಕೆಲಸ. ನಾನು ಪ್ರಸಂಗ ಮಾಡಕ್ ಮುಂಚೆ ಕರೆಂಟ್ ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ನಂಬಿಕೆನ ಹುಟ್ಟಿಸಿದ್ನೋ ಇಲ್ಲೋ ದೇವ್ರು, ನಿಮ್ಮ ನಂಬಿಕೆನ ಪೂರೈಸಿದ್ನೋ ಇಲ್ಲೋ ದೇವ್ರು. ಕರೆಂಟ್ ಚಿಕ್ಕ ವಿಷಯನೇ ಇರ್ಬೋದ್ರಿ, ನಿಮ್ಮ ನಂಬಿಕೆನ ಇನ್ಕ್ರೀಸ್ ಮಾಡೋದಕ್ಕೆ ನನ್ನ ದೇವ್ರು ನಮ್ಮ ಪರವಾಗಿದ್ದಾನೆ. ಹಲ್ಲೆಲೂಯಾ. ಆದ ಕಾರಣ ನಾವೆಲ್ಲರೂ ಈ ಸಮಯದಲ್ಲಿ ನಮ್ಮ ದೇವರಿಗೆ ಒಪ್ಪಿಸಿಕೊಡೋಣ. ದೇವರು ನೋಹನನ್ನ, ಮೋಸಸ್ಸನ್ನ, ಯೋಶ್ವನನ್ನ ಜ್ಞಾಪಕ ಮಾಡಿಕೊಂಡಾಗೆ ಈ ಬೆಳಗಿನ ಸಮಯದಲ್ಲಿ ದೇವರು ನಮ್ಮನ್ನ ಜ್ಞಾಪಕ ಮಾಡಿಕೊಂಡಿದ್ದಾನೆ.
ಜ್ಞಾಪಕ ಮಾಡಿಕೊಂಡಂತ ದೇವರಿಗೆ ಹಗಲು ರಾತ್ರಿ ನೀವು ಮೊರೆ ಇಡುವುದಾದ್ರೆ ನಿಮ್ಮ ಬಳಿ ಕಷ್ಟ ಬರೋದೇ ಇಲ್ಲ, ಇಕ್ಕಟ್ಟು ಬರಲ್ಲ, ರೋಗಗಳು ಬರಲ್ಲ, ನೋವುಗಳು ಬರಲ್ಲ, ಬಂದರೂ ಅದು ನಿಮ್ಮ ಬಳಿ ಇರಲ್ಲ. ಆ ರೀತಿಯಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟು ದೇವರ ಸಮ್ಮುಖದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ.